ಅವರ ಮಗ. ಅವರು ಇಲ್ಲಿ ಸಾವಯವ ಕೃಷಿ ಅಂತ ಮಾಡ್ತಾಯಿದ್ರು. ನನಗೆ ಸಸ್ಯಗಳ ವೈವಿಧ್ಯತೆಯ ಅವಶ್ಯಕತೆ ಗೊತ್ತಾಯಿತು. ಮತ್ತು ಪ್ರಯೋಗಗಳಿಂದ ಹೆಚ್ಚುತ್ತಾ ಹೋಯಿತು. ಅಪ್ಪ ಸಾಯುವ ಹಂತಕ್ಕೆ ಹೋಗಿ 1 ತಿಂಗಳು ಚಿಕಿತ್ಸೆ ನಂತರ ಹೇಗೋ ಬದುಕಿ ಬಂದಿದ್ದರು. ಆ ನೆನಪು ನನಗೆ ಇಲ್ಲಿಗೆ ಬಂದಾಗ ಮರುಕಳಿಸಿತು. ಕೆಮಿಕಲ್ ಫಾರ್ಮಿಂಗು ಬೇಡ ಅಂತ. ಹಾಗೆ ಬಂದ ಪ್ರಾರಂಭದಲ್ಲಿ 1 ಸಲ ಮಾತ್ರ ಇಲ್ಲಿ ಈ NPK ಗೊಬ್ಬರ ಕೊಟ್ಟಿದ್ದೆ. ಅದು ಬಿಟ್ಟು ಮತ್ತೆ ಹಸುವಿನ ಸಗಣಿ, ಹಸು ಸಾಕಣೆ ಈ ಥರದಲ್ಲಿ ಪರಿವರ್ತನೆ ಮಾಡಿಕೊಂಡೆ. ಜೊತೆಗೆ ಟ್ರ್ಯಾಕ್ಟರು ತಗೊಂಡಿದ್ದೆ ಪ್ರಾರಂಭದಲ್ಲಿ. ಟ್ರ್ಯಾಕ್ಟರ್ ಉಳುಮೆ ಮಾಡಿ ಕ್ಲೀನ್ ಮಾಡಿದಾಗ ಬರೀ ಪಾರ್ತಿನ ಮುಂದೆ ಬೆಳೀತಾ ಇತ್ತು. ಅದು 8-10 ಅಡಿ ಎತ್ತರ ಬೆಳೀತಾ ಇತ್ತು. ಅದು ಹಾಗೆ ಬೆಳೆಯೋದು ಪ್ರಕೃತಿ ಅವಶ್ಯಕತೆ ಅಂತ ನನಗೆ ತರ್ಕ ಬಂತು. ಅದ್ರ ಬದಲು ರಸ್ತೆ ಬದಿಗಳಲ್ಲಿ, ಕಾಡುಗಳಲ್ಲಿ ನಾವೀಗ ಬಳಕೆ ಮಾಡೋದು 100ರಿಂದ 120 ದಿನ. ಮತ್ತು ಓಪನ್ ವೆಲ್, ಬಾಕಿ ಅವ್ರದ್ದು ಬೋರ್ವೆಲ್ಲು ಸುಮಾರು 600-800 ಅಡಿ ಇರ್ತದೆ. ನಮಗೆ ಇನ್ನೂ 30 ಅಡಿ ಒಳಗೇನೆ ನೀರಿದೆ. ಮಳೆ ಬಂದ ತಕ್ಷಣ ಅದು ಬರೀ 4 ಅಡಿ ಎತ್ತರಕ್ಕೆ ನೀರು. ತುಂಬ ಹೆಚ್ಚು ಕಮ್ಮಿ 30 ವರ್ಷಗಳಿಂದಲೂ ಮಧ್ಯೆ ನಿಮ್ಮ ಭಾಷಣಗಳೆಲ್ಲ ಕೇಳಿದ್ದೀನಿ. ಆಗ ನಾನು ಮಾಡಿರೋದು ಸರಿ ಇದೆ ಅಂತ ನನಗೆ ಆ ಸ್ಫೂರ್ತಿ ಮತ್ತೆ ಸಿಕ್ಕಿದೆ. ಈಗ ಗೊತ್ತಾಗದೆ ಅನಿವಾರ್ಯ ಅನ್ನುವಷ್ಟು ಹಾಳಾಗಿದೆ. ಆದರೂ ಇನ್ನೂ ಗೊತ್ತಾದಂಥ ಲಕ್ಷಣಗಳಿಲ್ಲ. ಬೆಳೀತಾ ಇದೆ. ಎಲ್ಲವನ್ನು ತಿಳ್ಕೊಂಡು ಹೇಳ್ತಾರೆ. ಎಷ್ಟು ಪ್ರಾಣಿಗಳಿವೆ, ಕೀಟಗಳಿವೆ. ಅವುಗಳನ್ನೆಲ್ಲ ಬಿಟ್ಟು ಮತ್ತು ಅವುಗಳನ್ನು ನಾಶ ಮಾಡಿ ನಾವು ಬದುಕೋದಕ್ಕೆ ಸಾಧ್ಯ ಇದೆ ಅಂತ ಜನ ಇದು ತಿಳಿಸ್ಬಿಟ್ಟಿದ್ದಾರೆ. ಅಲ್ಲೇ ಸಮಸ್ಯೆ ಇದೆ. ಅವು ನಮ್ಮ ದೇಹದ ಭಾಗಗಳ ಹಾಗೆ ಪ್ರಕೃತಿಯ ಒಟ್ಟು ಭಾಗ, ಒಂದೊಂದು ರೋಮದ ಕೆಲಸ ಅವಕ್ಕೂ ಇದೆ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಅವು ಅವುಗಳಿಗೆ ನಿಜವಾಗಿ ಬೇಕಾದಕ್ಕಿಂತ ತಿನ್ನೋದೇ, ಉಪಯೋಗಿಸೋದೇ ಇಲ್ಲ. ನಿಜವಾಗಿ ನಿಸರ್ಗದ ಜೀವನವನ್ನು ಸಾಗಿಸ್ತಾ ಸಂತೋಷದ ಪ್ಲಾಸ್ಟಿಕ್ ಜೊತೆ ನಿಸರ್ಗದ ಭಾಗವಾಗಿದೆ. ಅದು ನಿಸರ್ಗ, ಅದು ಹೇಗೆ ಮಾಡಿದ್ರು ಅದು ಸೌಂದರ್ಯನೇ. ಅಷ್ಟೇ ಅಳಿಸಿ ಸೌಂದರ್ಯ ಸಂತೋಷ ಆಯಿತು. ಅದಕ್ಕಿಂತ ಹೆಚ್ಚಿನ ಸಂತೋಷ ಆಯಿತು. ಭಾಳ ಚೆನ್ನಾಗಿದೆ. ಇದು ಬರೀ ಕಲಿಸ್ಬೇಕು, ಬೆಳೆಸ್ಬೇಕು, ಹಣ್ಣು ಎಲ್ಲ ಏನೋ ಹಾಕಿ ಮಾಡೋದು ಮನಃಶಾಂತಿ. ಎಲ್ಲರೂ ಹಣದ ರೂಪದಲ್ಲಿ ಬೆಳೆಸ್ತಾರೆ. ಇದು ನಿಸರ್ಗದ ರೂಪದಲ್ಲಿ ಬೆಳೆಸುವಂಥ
ಸಾಕ್ರಿ. ಓಕೆ